ಈ ಪ್ರೇಮ ವಿವಾಹಕ್ಕೆ ಯಾವ ಗ್ರಹ ಕಾರಣವಾಗುತ್ತೆ ಅಂತ? ಇದು ಒಂಥರ ದೊಡ್ಡ ಸಮಸ್ಯೆ ಆಗಿದೆ ಅಲ್ವಾ. ಪ್ರೇಮ ವಿವಾಹಕ್ಕೆ ಕಾರಕನಾಗಿರುವಂಥ ಗ್ರಹ ಬುಧ ಗ್ರಹನ ಸಂಯೋಗ ಯಾರ ಜೊತೆ ಇರುತ್ತೋ ನೋಡಿ, ಇವಾಗ ಏನೇನು ಆಗ್ತಾ ಇದೆ ಗೊತ್ತಾ, ಅವರು ಆ ವಿಚಾರವನ್ನು ಮನೇಲಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಹೇಳ್ಕೊಂಡಾದ್ಮೇಲೆ ಏನಾಗುತ್ತೋ ಅನ್ನುವಂತಹ ಗಾಬರಿಯಲ್ಲಿರ್ತಾರೆ. ಪೇರೆಂಟ್ಸ್ಗೆ, ತಂದೆ ತಾಯಿಗೆ ಅದನ್ನು ಕೇಳೋಕ್ಕಾಗ್ತಾ ಇಲ್ಲ. ಮಕ್ಕಳನ್ನ ಡೈರೆಕ್ಟಾಗಿ ಕೇಳೋಕ್ಕಾಗತ್ತಾ? ಖಂಡಿತ ಕೇಳೋಕ್ಕಾಗಲ್ಲ ರೀ. ಅದರಿಂದ ಏನಾದರೂ ಅನಾಹುತ ಮಾಡ್ಕೋತಾರೋ ಅಥವಾ ಏನೋ ಆಗುತ್ತೋ ಅನ್ನೋ ಭಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೌದೋ ಅಲ್ವೋ ಹೇಳಿ. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲರಿಗೂ ನಾನು ಹೇಳೋದು ಒಂದೇ ಮಾತು, ಜಾತಕದಲ್ಲಿ ಅದನ್ನು ಸ್ಪಷ್ಟವಾಗಿ ಕಂಡುಹಿಡಿಬಹುದು. ಬುಧನ ಸಂಯೋಗ ಇದ್ದರೆ ಖಂಡಿತವಾಗ್ಲೂ ಈ ಥರದ ಅಟ್ಯಾಚ್ಮೆಂಟಲ್ಲಿ ಇದ್ದೇ ಇರ್ತಾರೆ. ನೋಡಿ, ಕಾಲೇಜ್ ಸುತ್ತಮುತ್ತ ಎಲ್ಲರೂ ಓಡಾಡ್ತಾ ಇರ್ತಾರೆ, ಜೊತೇಲಿ ಓಡಾಡ್ತಾ ಇರ್ತಾರೆ. ಅದನ್ನೆಲ್ಲ ಲವ್ ಮ್ಯಾರೇಜು ಹಂಗೆಲ್ಲ ಕನ್ಸಿಡರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಓಡಾಡಿದ ತಕ್ಷಣ ನೀನು ಏನಮ್ಮ ಈ ಥರ ಅನ್ಕೋತೀಯ ಅಂತ ಮಕ್ಕಳು ನಿಮಗೆ ಬೈದಿರ್ತಾರೆ. ಹೌದಾ ಅಲ್ವಾ? ಆದರೆ ನಾಡಿ ಜ್ಯೋತಿಷ್ಯದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡುವಾಗ ಅದು ಲವ್ ಮ್ಯಾರೇಜಾ, ಲವ್ ಮಾಡಿದ್ರು ಮದುವೆ ಆಗತ್ತಾ, ಅಥವಾ ಅದರಿಂದ ಏನಾದರೂ ಸಮಸ್ಯೆಗಳಾಗತ್ತಾ ಅನ್ನೋದನ್ನು ಸ್ಪಷ್ಟವಾಗಿ ಕಂಡುಹಿಡಿಬೋದ್ರಿ. ಲವ್ ಅಂತ ಗೊತ್ತಾಗಿದ ತಕ್ಷಣ ಒಂದು ಸತಿ ಕೂಡ್ಸಿ ಮಾತಾಡೋದ್ರಲ್ಲಿ ಏನು ತಪ್ಪಿರೋದಿಲ್ಲ. ಹೌದಾ ಅಲ್ವಮ್ಮ? ಹೌದು. ಆದರೆ ಅದೇ ದೊಡ್ಡ ಅಪಘಾತ ಅನ್ನುವಂತೆ ಬಿಂಬಿಸುವುದು ಕೂಡ ತಪ್ಪಾಗತ್ತೆ. ಅದು ಸರಿಯೋಗುತ್ತಾ ಸರಿಯೋಗಲ್ವಾ ಅನ್ನೋದನ್ನು ಮುಂದೆನೇ ಜಾತಕದ ಪ್ರಕಾರ ನಿರ್ಧಾರ ಮಾಡಿ ಇಟ್ಕೊಳ್ರಿ. ಅವಾಗ ನೋಡಿ, ನಿಮಗೆ ಪ್ರೆಷರ್ ಇರಲ್ಲ, ಟೆನ್ಷನ್ ಇರಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ಈಗಿನ ಕಾಲದ ಮಕ್ಕಳಿಗೆ ಒಂದು ಮಾತೇನೆಂದರೆ, ಆ ಥರದ್ದೇನಾದರೂ ಜಾಲದಲ್ಲೋ ಬಲೆಯಲ್ಲೋ ನೀವು ಸಿಕ್ಕಾಕೊಂಡಿದ್ರೆ ದಯವಿಟ್ಟು ಅದರ ಅರ್ಹತೆಯನ್ನು ತೂಗಿ, ಇದು ನಮಗೆ ಆಗಬರಲ್ವಾ, ಮನೇಲಿ ಹೇಳ್ಬೋದಾ, ಮೊದಲನೇ ದಿನ 2ನೇ ದಿನನೇ ಈ ಕೆಲಸ ಮಾಡಿಬಿಡ್ರಿ, ಲಾಸ್ಟಲ್ಲಿ 10 ದಿನ 10 ವರ್ಷ ಆಮೇಲೆ ಎಷ್ಟೋ ಕಾಲೇಜಿಂದ ನಮ್ಮ ಜೊತೇಲಿ ಇದ್ವಿ, ಲಾಸ್ಟಲ್ಲಿ ಇಲ್ಲ ಅನ್ನೋ ಪರಿಸ್ಥಿತಿ ತಲುಪಿದ ಮೇಲೆ ಇದನ್ನು ಮಾಡಿದ್ರೆ ತಂದೆ ತಾಯಿ ಕೈಲೂ ಏನೂ ಮಾಡೋದಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಗೆ ಅವ್ರು ಸಿಕ್ಕಾಕ್ಕೋತಾರೆ.